ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗಲೇ. ಹೌದು, ನೀವು ನೋಡಿದಂಥ ಟಾಸ್ಕ್ ಏನಿದೆ, ಈ ಒಂದು ಟಾಸ್ಕ್ನ ಯಾವುದೇ ರೀತಿ ಬಿಗ್ ಬಾಸ್ ಅವರು ನೀಡಿಲ್ಲ. ಅಲ್ಲಿರುವಂತಹ ಕಂಟೆಸ್ಟೆಂಟ್ ಮತ್ತು ಜಡ್ಜಸ್ ಏನಿದ್ದಾರೆ ಅವರ ನಡುವೆ ಒಂದು ಚಾಲೆಂಜ್ ಕೂಡ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಚಾಲೆಂಜ್ ಕೂಡ ಆಗಿರೋದ್ರಿಂದ ಕಂಟೆಸ್ಟೆಂಟ್ ಆದಂಥ ಸಂಗೀತ ಶೃಂಗೇರಿ ಅವರು ಒಂದು ಚಾಲೆಂಜ್ನ ಮಾಡಿ ಬಂದಿರುವಂಥ ಕಂಟೆಸ್ಟೆಂಟ್ ಜೊತೆ ಆ ಒಂದು ಪ್ಲ್ಯಾಂಕ್ ಟಾಸ್ಕ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು, ಸೋತಿದ್ದು ಯಾರು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ಪಿನ್ ಟು ಪಿನ್ ಅಪ್ಡೇಟ್ಗೋಸ್ಕರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಸೀಸನ್ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಬರಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಹೌದು ಗೈಸ್, ಈ ಒಂದು ಅಗ್ನಿ ಪರೀಕ್ಷೆಗೆ ಮೊದಲು ಇಬ್ಬರು ಲೇಡಿ ಕಂಟೆಸ್ಟೆಂಟ್ಗಳು ಕೂಡ ಬರ್ತಾರೆ ಅಂತ ಹೇಳ್ಬೋದು. ಅವರು ತಂದಿರುವಂಥ ಫೋನ್ ಏನಿದೆ, ಈ ಒಂದು ಫೋನ್ನ ಆನ್ ದಿ ಸ್ಪಾಟ್ ಆ ಒಂದು ಫೋನ್ನ ಹೊಡೆದಾಕಬೇಕು ಅಂತ ಒಂದು ಚಾಲೆಂಜ್ನ ಕೊಡ್ತಾರೆ. ನಂತರ ಅವ್ರು ಮುಂದೆ ಕಲ್ಲನ್ನ ತಂದಿರ್ತಾರೆ ಅಂತ ಹೇಳ್ಬೋದು. ಸೊ ಅವರು ಹಿಂದೆ ಮುಂದೆ ನೋಡಿದ್ರೆ ಅವರ ಒಂದು ಫೋನ್ನ ಹೊಡೆದಾಕ್ತಾರೆ. ನಂತರ ಒಬ್ಬರನ್ನ ಸೆಲೆಕ್ಷನ್ ಮಾಡ್ಕೋತಾರೆ, ಮತ್ತೊಬ್ಬರನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಅಲ್ಲಿರುವಂಥ ಕಂಟೆಸ್ಟೆಂಟ್ ತುಂಬಾ ಅಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ನಾರ್ಮಲ್ ಆಗಿದೆ. ಇದಾದಮೇಲೆ ಒಬ್ಬ ಬರ್ತಾರೆ, ಹೌದು ಒಬ್ಬ ಹುಡುಗ ಬರ್ತಾರೆ. ಇವರು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ರಿಟರ್ನ್ ಮಾತಾಡ್ತಾರೆ ಅಂತ ಹೇಳ್ಬೋದು. ಬಂದಾದಮೇಲೆ ನೀವು ಏನು ಕೆಲಸ ಮಾಡ್ತೀರಾ ಅಂದಾಗ ನಾನು ಬೇಸಿಕಲಿ ಏನೂ ಮಾಡೋದಿಲ್ಲ ಅಂತಾರೆ. ಅಲ್ಲಿರುವಂಥ ಶ್ರುತಿ ಮೇಡಮ್ ಹೇಳ್ತಾರೆ, ಉದ್ಯೋಗ ಪುರುಷ ಲಕ್ಷಣಂ ಅಲ್ವಾ ಅಂತ ಕೇಳಿದಾಗ, ಮೇಡಮ್ ಕೆಲವೊಂದಿಷ್ಟು ಹೀರೋಗಳು ಅವ್ರು ಮಾಡಿರೋವಂಥ ಸಿನಿಮಾನ ಅವರೇ ದುಡ್ಡು ಕೊಟ್ಟು ನೋಡೋದಿಲ್ಲ ಅಂತ ಹೇಳಿದಾಗ, ಸರಿ ಯಾವ ಹೀರೋ ಹೇಳಪ್ಪ, ಯಾವ ಹೀರೋ ದುಡ್ಡು ಕೊಟ್ಟು ನೋಡಿಲ್ಲ ಅಂತ ಕೇಳ್ತಾರೆ. ಆವಾಗ ಇಲ್ಲ ಮೇಡಮ್ ನಾನು ಈಗ ಹೇಳೋಕ್ಕಾಗೋದಿಲ್ಲ ಅಂತಾರೆ. ನಂತರ ಅದೇ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ಅದಕ್ಕೋಸ್ಕರ ನಾನು ಒಂದು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅಂದಾಗ ಸಂಗೀತ ಶೃಂಗೇರಿ ಅವರು ಹೇಳ್ತಾ ಇದ್ದಾರೆ, ನಮಗಿಂತ ನೀವು ಸ್ಟ್ರಾಂಗ್ ಇದ್ದೀರಾ ಫಿಸಿಕಲಿ ಅಂತ ಕೇಳ್ತಾರೆ. ಇಲ್ಲ ನಾನು ಲೇಡೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಸಂಗೀತ ಶೃಂಗೇರಿ ಅವರು ನೀವು ನಾವು ಒಂದು ಟಾಸ್ಕ್ ಆಡೋಣ ಅಂದಾಗ, ಇಲ್ಲ ನಾನು ಲೇಡೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಫಿಸಿಕಲಿ ಟಾಸ್ಕ್ ಬೇಡ, ಇಬ್ಬರು ಕೂಡ ಪ್ಲ್ಯಾಂಕ್ ಮಾಡೋಣ. ಈ ಒಂದು ಪ್ಲ್ಯಾಂಕ್ನಲ್ಲಿ ಯಾರು ಜಾಸ್ತಿ ಹೊತ್ತಿರ್ತಾರೆ ಅಂತ ನೋಡೋಣ, ಯಾರು ಸ್ಟ್ರೆಂತ್ ಆಗಿದ್ದೀವಿ, ಯಾರು ಫಿಸಿಕಲಿ ಫಿಟ್ ಇದ್ದಾರೆ ಅಂತ ನೋಡೋಣ ಅಂತೇಳಿ ಈ ಒಂದು ಪ್ಲ್ಯಾಂಕ್ನ ಚಾಲೆಂಜ್ಗೆ ಹೋಗ್ತಾರೆ. ಸೊ ಅಲ್ಲಿ ಬಂದಿರುವಂಥ ಒಬ್ಬ ಜೆಂಟ್ಸ್ ಏನಿದ್ದಾರೆ ಅವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ, ಕೈಯೆಲ್ಲ ನಡುಗ್ತಾ ಇರುತ್ತೆ. ಶ್ರುತಿ ಮೇಡಮ್ ಕೇಳ್ತಾರೆ, ಆಲ್ರೆಡಿ ಕೈಯೆಲ್ಲ ನಡುಗ್ತಾ ಇದೆ ನಿಮಗೆ ಅಂತ ಅಂದಾಗ, ಮೇಡಮ್ ನಾನು ತಿಂಡಿ ತಿಂದಿಲ್ಲ ಅಂತ ಹೇಳಿ ಅಲ್ಲಿಗೆ ಅವರು ಕ್ವಿಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಂತರ ಇವರು ಬಿಗ್ ಬಾಸ್ಗೆ ಹೋಗೋಕ್ಕೆ ಫಿಟ್ ಇಲ್ಲ ಅಂತ ಇವರು ರಿಜೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅವರು ಎಷ್ಟೇ ಕೇಳ್ಕೊಂಡ್ರು ಕೂಡ ಇವರು ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ತಮ್ಮ ಮರ್ಯಾದೆನ ತಾವೇ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನಾಗ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀಸನ್ 10 ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ, ಈಗಲೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಸೀಸನ್ ರೀತಿ ಪಿನ್ ಟು ಪಿನ್ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.